ಎಲ್ಲಿವರೆಗೂ ಮಲ್ಗಿರ್ತೀಯಾ? 7 ಗಂಟೆವರೆಗೂ, 8 ಗಂಟೆವರೆಗೂ? ಅರೆ ನಿನ್ನನ್ನೇ ಕೇಳ್ತಿರೋದು. ಎಲ್ಲಿವರೆಗೂ ಮಲಗ್ತೀಯಾ? ಪ್ರಾಣ ಹೋಗೋವರೆಗೂ ಮಲಗ್ತೀಯಾ? ನೋಡು, ಈ ಪ್ರಪಂಚ ಎಷ್ಟು ಮುಂದೆ ಹೋಗ್ತಿದೆ. ಬಂದ ಚಂದ್ರ ವಾಪಸ್ ಹೋದ, ಎಷ್ಟೋ ದಿನಗಳು ಸೂರ್ಯ ಬಂದ ಹೋದ, ಎಷ್ಟೋ ಬೆಳಗ್ಗೆ ರಾತ್ರಿಗಳು. ನೀನ್ ಮಾತ್ರ ಕನಸನ್ನ ಕಾಣ್ತಾ ಟೈಮ್ ಕಳೀತಿದ್ಯಾ. ಅದನ್ನ ಪೂರ್ತಿ ಮಾಡೋದ್ರ ಕಡೆ ಗಮನ ಕೊಟ್ಟಿದ್ಯಾ? ಮನಸ್ ಕೊಟ್ಟು ಯಾವಾಗಾದ್ರೂ ಓದಿದ್ಯಾ? ಮಾತ್ ಎಲ್ರು ಆಡ್ತಾರೆ. ಒಂದ್ ವೇಳೆ ನಿನ್ನ ಎಕ್ಸಾಮ್ಗೆ ಒಂದೇ ದಿನ ಇದ್ರೆ ಏನ್ ಮಾಡ್ತಿದ್ದೆ? ಆ ರೀತಿ ಮಾಡ್ ನೋಡು. ನೀನ್ ಓದೋದು ಪ್ರತಿ ದಿನಾನು ಎಕ್ಸಾಮ್ಗೆ ಕೊನೆ ದಿನ ಅನ್ಕೊಂಡು ಓದು. ಕೊನೆ ದಿನ ಆದ್ರೆ ನೀನ್ ಓದ್ತೀಯಲ್ವಾ? ಅಟ್ಲೀಸ್ಟ್ ನಿನ್ಗಾದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಓದು. ಒಬ್ಬ ವಿದ್ಯಾರ್ಥಿಗೆ ಸ್ಯಾಟಿಸ್ಫೈ ಆಗೋದು ಸ್ಟಡಿನಲ್ಲಿ ಮಾತ್ರ. ಯಾವ್ದಾದ್ರೂ ದಿನ ನೀನ್ ಚೆನ್ನಾಗಿ ಓದಿದ್ರೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿನ್ಗೆ. ನೆನಪು ಮಾಡ್ಕೋ, ನೀನ್ ಯಾವ್ದಾದ್ರೂ ಕ್ವಶನ್ ಸಾಲ್ವ್ ಮಾಡಿದ್ರೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿನ್ಗೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ್ಲೂ ಒಂದು ದಿನ ಯಾಕೆ, ಪ್ರತಿದಿನ ಯಾಕೆ ಆಗ್ಬಾರ್ದು? ಡೈಲಿ ಯಾಕೆ ಓದಬಾರ್ದು? ಯಾವ ಕೆಲಸದಿಂದ ನಿನ್ಗೆ ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ ಅದನ್ನ ಇಗ್ನೋರ್ ಮಾಡಿದ್ಯಾ? ಇವತ್ತಿಂದ ನೀನ್ ಓದೋ ಪ್ರತಿ ದಿನಾನು ಅಷ್ಟೇ. ಇವತ್ತೇ ಕೊನೆ ದಿನ, ನಾಳೆನೆ ಎಕ್ಸಾಮ್ ಅನ್ಕೊಂಡು ಓದು. ಮೇ ಬಿ ನಿನ್ ಎಕ್ಸಾಮ್ಗೆ 3 ತಿಂಗಳಿರಬಹುದು, 6 ತಿಂಗಳಿರಬಹುದು. ಬೈ ಚಾನ್ಸ್ ನಾಳೆನೆ ನಿನ್ನ ಫೈನಲ್ ಎಕ್ಸಾಮ್ ಅಂದ್ರೆ ನಿನ್ಗೆ ನಿದ್ದೆ ಕೂಡ ಬರಲ್ಲ, 1 ಸೆಕೆಂಡ್ ಕೂಡ ವೇಸ್ಟ್ ಮಾಡಲ್ಲ. ಇವತ್ತೇ ಲಾಸ್ಟ್ ಡೇ ಆದ್ರೆ ಮೊಬೈಲ್ ನಲ್ಲಿ ಟೈಮ್ ಪಾಸ್ ಮಾಡಲ್ಲ. ದೊಡ್ಡದಾಗಿ ಏನಾದ್ರೂ ಮಾಡ್ಬೇಕಂದ್ರೆ ನಿನ್ನೊಳಗೆ ನೀನೇ ಒಂದು ಆರ್ಟಿಫಿಷಿಯಲ್ ಎಮರ್ಜೆನ್ಸಿ ಕ್ರಿಯೇಟ್ ಮಾಡ್ಕೊಳ್ಬೇಕು. ನನ್ಗೆ ಈ ಕೆಲಸ ಮಾಡೋಕೆ ಕೇವಲ ನನ್ನ ಹತ್ರ 1 ದಿನ ಮಾತ್ರ ಇದೆ ಅನ್ಕೋ. ಆ ಕೆಲಸ ಕಂಪ್ಲೀಟ್ ಆಗ್ಲೇಬೇಕಂತಿಲ್ಲ, ಆದ್ರೆ ಕೊನೆ ಕ್ಷಣದವರೆಗೂ ಆ ಕೆಲಸ ಕಂಪ್ಲೀಟ್ ಮಾಡೋಕೆ ಕೊನೆ ಕ್ಷಣದವರೆಗೂ ಪ್ರಯತ್ನ ಪಡ್ತೀಯಲ್ವಾ? ಒಬ್ಬ ವಿದ್ಯಾರ್ಥಿಗೆ ಕೊನೆ ಕ್ಷಣದವರೆಗೂ ಹೋರಾಡೋದು ಅವರ ಧರ್ಮ. ಪ್ರತಿ ಸೆಕೆಂಡ್ ಕಲಿತಾ ಇರ್ಬೇಕು. ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೋ. ಮಗ್ಗಪ್ ಮಾಡೋದ್ ಬಿಡು, ಕಾನ್ಸೆಪ್ಟ್ಸ್ ನ ವಿಜುವಲೈಸ್ ಮಾಡ್ಕೋ. ಬುಕ್ಸ್ ನಿನ್ಗೆ ಯಾವಾಗ ಬೋರಿಂಗ್ ಆಗುತ್ತಂದ್ರೆ ಯಾವಾಗ ನೀನು ಆ ಬುಕ್ಸ್ ನ ನಿರ್ಜೀವ ವಸ್ತು ಅನ್ಕೊಂಡಾಗ. ಪ್ರತಿ ಲೈನ್ ನ ವಿಜುವಲೈಸ್ ಮಾಡ್ಕೋ. ಪ್ರತಿ ಪ್ಯಾರಾಗ್ರಾಫ್ ನ ಒಂದು ಮೂವಿ ಸೀನ್ ತರ ಮಾಡ್ಕೋ. ಆಗ್ಲೂ ನೆನಪಾಗ್ತಿಲ್ಲ ಅಂದ್ರೆ ಬರ್ದು ಪ್ರಾಕ್ಟೀಸ್ ಮಾಡು. ಈ ಓದು ಅನ್ನೋದು ನಿನ್ನ ಲೈಫ್ ನ ಅತಿ ಚಿಕ್ಕ ಮೊದಲ ಎಕ್ಸಾಮ್. ಇದಾದ್ಮೇಲೆ ನಿನ್ನ ಲೈಫ್ ನಲ್ಲಿ ಎಕ್ಸಾಮ್ ಗಳ ಕ್ಯೂನೇ ಇರುತ್ತೆ. ಆ ದಿನ ನೀನ್ ಹಿಂದೆ ತಿರುಗಿ ನೋಡಿದ್ರೆ ನಿನ್ಗನ್ಸುತ್ತೆ ಈ ಓದು ಅನ್ನೋ ಎಕ್ಸಾಮ್ ಲೈಫ್ ಅಲ್ಲಿ ಅತಿ ಚಿಕ್ಕ ಎಕ್ಸಾಮ್ ಅಂತ. ಜಸ್ಟ್ ಒಂದ್ಸತಿ ಜ್ಞಾಪಿಸ್ಕೋ. ಒಂದ್ಸತಿ ಒಂದ್ ಕ್ಲಾಸ್ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸ್ಗೆ ಹೋದಾಗ ಅನ್ಸುತ್ತೆ, ಅಯ್ಯೋ ಪ್ರೀವಿಯಸ್ ಇಯರ್ ಕ್ಲಾಸ್ ಎಷ್ಟು ಈಸಿ ಇತ್ತಲ್ವಾ ಅಂತ. ಲೈಫ್ ಅಲ್ಲೂ ಅಷ್ಟೇ, ಹಿಂದೆ ತಿರುಗಿದಾಗ ಅನ್ಸುತ್ತೆ ಈ ಓದೋದು ಈಸಿ ಇತ್ತು ಅಂತ. ಅದಕ್ಕೆ ಈ ಓದು ಅನ್ನೋ ಎಕ್ಸಾಮ್ ನ ಮೆರಿಟ್ ಅಲ್ಲಿ ಕ್ಲಿಯರ್ ಮಾಡು. ಈ ಓದು ಅನ್ನೋ ಎಕ್ಸಾಮ್ ನ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಮಾಡು. ಫಸ್ಟ್ ರ್ಯಾಂಕ್ ಬಂದಿಲ್ಲ ಅಂದ್ರು ಒಳ್ಳೆ ಮಾರ್ಕ್ಸ್ ಬಂದ್ರೆ ಫ್ಯೂಚರ್ ನಲ್ಲಿ ಬರೋ ಎಕ್ಸಾಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ನಿನ್ಗೆ ಗೊತ್ತಾಗುತ್ತೆ ನಾನ್ ಕಷ್ಟ ಪಡ್ತಿದ್ದೀನಿ, ಎಷ್ಟೇ ಕಷ್ಟ ಬಂದ್ರು ಎದುರಿಸ್ತೀನಿ ಅಂತ. ನಿನ್ಗೆ ಓದಿದ್ ನೆನಪಾಗ್ಬೇಕಂದ್ರೆ ಮೊದ್ಲು ಕಾನ್ಸೆಪ್ಟ್ಸ್ ನ ಕ್ಲಿಯರ್ ಮಾಡ್ಕೋ. ನನ್ಗ ಅರ್ಥ ಆಗುತ್ತೆ, ನನ್ಗ ಅರ್ಥ ಆಗ್ತಿಲ್ಲ ಅನ್ನೋದ್ರ ಮಧ್ಯೆ ನಿನ್ನ ಆಲೋಚನೆ ಮುಖ್ಯ. ಬೇಡ್ದಿರೋ ವಿಚಾರಕ್ಕೆ ನಿನ್ನ ಪ್ರಿಯಾರಿಟಿ ಕೊಡೋದನ್ನ ಬಿಡು. ಯಾವತ್ ನಿನ್ಗೆ ನಿನ್ ಬುಕ್ಸ್ ಜೊತೆ ಫ್ರೆಂಡ್ಶಿಪ್ ಆಗುತ್ತೋ ಆ ದಿನ ನಿನ್ಗೆ ಆ ಬುಕ್ಸ್ ಜೊತೆ ಒಂದು ಎಮೋಷನಲ್ ಬಾಂಡಿಂಗ್ ಆಗುತ್ತೆ. ಬರೀ ಯೋಚನೆ ಮಾಡೋದ್ರಿಂದ ಏನು ಆಗಲ್ಲ. ಆಗೋದೇನೇ ಇದ್ರು ನೀನ್ ಮಾಡೋದ್ರಿಂದ ಆಗುತ್ತೆ. ಕಲಿ, ಮುಂದಕ್ಕೋಗು, ಹೋಗ್ತಾನೆ ಇರು. ಜನ ನಿನ್ಗೆ ಗೌರವ ಕೊಡ್ತಾರೆ, ನಿನ್ನ ಹೆಸರಿಗಲ್ಲ, ನಿನ್ನಲ್ಲಿರೋ ಜ್ಞಾನಕ್ಕೆ. ಆ ಜ್ಞಾನಕ್ಕೆ ಇವತ್ ನೀನು ಓದ್ಲೇಬೇಕು.